ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಪಿಎಸ್ಐ ಶರಣಪ್ಪ ಮತ್ತು ಎಎಸ್ಐ ವೆಂಕಟೇಶ್ ರನ್ನ ಲೋಕಾಯುಕ್ತ ಟ್ರಾಪ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ 15 ನಿಮಿಷಗಳಲ್ಲಿ ಬೇಲ್ ನೀಡಿದ ಬಗ್ಗೆ ಇಡೀ ರಾಜ್ಯಾದ್ಯಂತ ಚರ್ಚೆ ನಡೆಯುತ್ತಿದೆ. ಲಂಚಕ್ಕೆ ಕೈ ಹಾಕಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಪೊಲೀಸರಿಗೆ ತಕ್ಷಣವೇ ಬೇಲ್ ನೀಡಿದ್ದರ ಉದ್ದೇಶವೇನು? ಪೊಲೀಸರು ಅಂದ್ರೆ ಅವರಿಗೆ ಬೇರೆ ಕಾನೂನು, ಇತರರಿಗೆ ಆದ್ರೆ ಮತ್ತೊಂದು ಕಾನೂನು ಇದೆಯಾ? ಲೋಕಾಯುಕ್ತ ಟ್ರಾಪ್ ಪ್ರಕರಣಗಳಿಗೆ ಇಷ್ಟು ಬೇಗ ಬೇಲ್ ಕೊಟ್ಟ ಪ್ರಕರಣ ಇಡೀ ರಾಜ್ಯದಲ್ಲಿಯೇ ಇದೇ ಮೊದಲು. ಈ ತೀರ್ಮಾನದಿಂದ ನಮಗೂ ಬೇಸರ ಮೂಡಿಸಿದೆ. ಹೀಗಾದ್ರೆ ಕಾನೂನಿಗೆ ಭಯ ಮತ್ತು ಬೆಲೆ ಇಲ್ಲದಂತಾಗುತ್ತದೆ ಎಂದು ಆಕ್ರೋಶ ಹೊರಹಾಕಿದ ವಕೀಲರು ತಮ್ಮ ವಕೀಲರ ಸಂಘದ ನೇತೃತ್ವದಲ್ಲಿ ಕೋರ್ಟ್ ಕಲಾಪಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು. 4ನೇ ತಾರೀಕಿನಿಂದ 4/3/2026ರಿಂದ ಏನು ನಮ್ಮ ನ್ಯಾಯಾಲಯದಲ್ಲಿ ಬೆಳವಣಿಗೆಗಳಾಗಿದ್ದಾವೆ, ಲೋಕಾಯುಕ್ತ ಪ್ರಕರಣದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳ ಕುರಿತಂತೆ ಒಂದು ನ್ಯಾಯಾಂಗದ ವ್ಯವಸ್ಥೆ ಯಾವ ರೀತಿ ವೈಫಲ್ಯವನ್ನ ಕಾಣ್ತಾ ಇದೆ ಅನ್ನತಕ್ಕಂಥದಕ್ಕೆ ಇದು ಸಹಜ ನಿದರ್ಶನ. ಈ ದಿನ ಏನು ಒಬ್ಬ ಅಧಿಕಾರಿಗಳನ್ನ ಪೊಲೀಸರು ಲೋಕಾಯುಕ್ತ ಪ್ರಕರಣದಲ್ಲಿ ಅದಕ್ಕೆ 3-4 ದಿನಗಳ ಪೂರ್ವ ತಯಾರಿ ಮಾಡಿ ಅದನ್ನ ಅವರು ಟ್ರ್ಯಾಪ್ ಪ್ರೊಸೀಡಿಂಗ್ಸ್ ಎಲ್ಲ ಕಂಪ್ಲೀಟ್ ಆದ ನಂತರ ಅವರು ಹಾಜರು ಮಾಡಿದಾಗ ನ್ಯಾಯಾಧೀಶರು ಅದು ಪ್ರಭಾರ ಇದ್ದಾಗ ಮಾಡಿರ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದು ಸರ್ವತಾ ಒಪ್ತಕ್ಕಂಥದ್ದಲ್ಲ. ಆದ್ದರಿಂದ ಇಡೀ ನ್ಯಾಯಾಂಗ ವ್ಯವಸ್ಥೆಗೆ ಅದು ಒಂದು ಪ್ರಕರಣ ಏನಿದೆ ಅದು ಕಪ್ಪು ಚುಕ್ಕೆ ಇದ್ದಂತೆ ಕಾಣ್ತಾ ಇದೆ. ಅದಕ್ಕೋಸ್ಕರ ಇದನ್ನ ನಾವು ವಕೀಲರು ಏನೋ ಸಮಾಜದ ಮುಂದಾಳತ್ವವನ್ನು ವಹಿಸಿ ಸಾರ್ವಜನಿಕರ ಒಂದು ಹಕ್ಕುಗಳನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ವಕೀಲರು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಕರಣಕ್ಕೆ ಈ ರೀತಿ ಆದ್ರೆ ನಮ್ಮ ಇಡೀ ವ್ಯವಸ್ಥೆಗೆ ಅದು ಕಳಂಕ ಅನ್ನತಕ್ಕಂಥ ಒಂದು ಒಮ್ಮತಾಭಿಪ್ರಾಯ ಬಂದಿರೋದ್ರಿಂದ ಈ ಒಂದು ನ್ಯಾಯಾಧೀಶರು ನಡೆದಿರ್ತಕ್ಕಂಥ ಒಂದು ಪ್ರಕ್ರಿಯೆ ಸರ್ವತಾ ಒಪ್ತಕ್ಕಂಥದ್ದಲ್ಲ. ಅದರಲ್ಲಿ PDJ ಹೋಗ್ಬೇಕು ಅನ್ನೋದು ಮೊದಲಿತ್ತು. ಸುಮಾರು 4-5-6 ತಿಂಗಳ ಹಿಂದೆ ಅದೊಂದು ಆದೇಶ ಆಗಿ ಅದು 3rd ಡಿವಿಷನ್ನಲ್ಲೇ ನಡೀತಾ ಇತ್ತು. ಹಾಗಾಗಿ ಅದರಲ್ಲಿ ಇರೋದು ಅವರು ವಿವೇಚನೆಯನ್ನ ಈ ರೀತಿಯಾಗಿ ತಿಳುವಳಿಕೆ ಮಾಡಿಕೊಡಬಾರದು. ಸೊ ಇಂಥದ್ದು ಗಂಭೀರವಾದ ಪ್ರಕರಣದಲ್ಲಿ ಇಷ್ಟೊಂದು ಸರಳವಾಗಿ ಜಮೀನನ್ನು ಮಂಜೂರು ಮಾಡುವಂತಹ ಸಂದರ್ಭದಲ್ಲಿ ಸಮಾಜಕ್ಕೆ ತಪ್ಪು ಸಂದೇಶ ಬರುತ್ತದೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಆದಂತಹ ಭ್ರಷ್ಟಾಚಾರವನ್ನು ಬಯಲಿಗೆಳೆಯುವಂತಹ ಸಂದರ್ಭದಲ್ಲಿ ನ್ಯಾಯಾಂಗವನ್ನು ಸಹ ಒಂದು ಅವ್ರಿಗೆ ಸಹಾಯ ಮಾಡ್ತಾ ಇದೆ ಅನ್ನೋದು ತಪ್ಪು ಸಂದೇಶ ನಮ್ಮ ಸಮಾಜಕ್ಕೆ ಹೋಗ್ತಾ ಇರೋದ್ರಿಂದ ಇಂತಹ ಪ್ರಕರಣ ಇಂತಹ ಒಂದು ಯಾವ ಕಾರಣದಿಂದ ನಡೀಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲ ವಕೀಲರ ಬೃಂದದ ಒಂದು ಅನಿಸಿಕೆ ಮತ್ತು ಆವೇದನೆ. ಅದಕ್ಕೋಸ್ಕರ ಈ ರೀತಿಯಾದಂತಹ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇನ್ನು 3 ದಿನಗಳಿಂದ ನಡೆದ ವಿದ್ಯಮಾನಗಳನ್ನ ಗಮನಿಸುತ್ತಿದ್ದ ಪೊಲೀಸ್ ಇಲಾಖೆ ಲಂಚ ಪಡೆದು ನೇರವಾಗಿ ಸಿಕ್ಕಿ ಹಾಕಿಕೊಂಡ ಪೊಲೀಸರ ವಿರುದ್ಧ ಸಾರ್ವಜನಿಕರಿಂದ ವ್ಯಾಪಕವಾದ ವಿರೋಧ ವ್ಯಕ್ತವಾಗಿತ್ತು. ವಕೀಲರು ಸಂಘ ಸಂಸ್ಥೆಗಳು ವಿರೋಧ ವ್ಯಕ್ತಪಡಿಸಿದ್ದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದ ಪಿಎಸ್ಐ ಶರಣಪ್ಪ ಮತ್ತು ಎಎಸ್ಐ ವೆಂಕಟೇಶ್ ರನ್ನ ಜಿಲ್ಲಾ ವರಿಷ್ಠಾಧಿಕಾರಿ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.